ಬಾಪು ಬಾಪುರ ವೈರಿಗಳ ಗರ್ಭ ನಿರ್ಭೇದನ ಮಾಡುವ ಬದಲೇ ಎನ್ನಂ ಕರೆಸಿದ ಕಾರಣವೇನು ಹೇಳ ಬೇಗನೆ. ದೂರ್ತರಾದ ದಲಿತರ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವರ ಹೇಗೆ? ಇಲ್ಲವೇ ಅಂಗ ಒಂದ ಕಳಿಂಗ ಕಾಶ್ಮೀರ ಮೊಗದ ಮಾನವ ಮೊದಲಾದ ಕಪ್ಪನ್ನಾರು ದೇಶದ ರಾಜರಿಂದ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ತಂದಪ್ಪಿಸಿದರೆ ತಪ್ಪಿನಿಂದ ನಿಂತಿರುವರ ಹೇಗೆ? ದೇವತರೇನಾದರೂ ನಮ್ಮ ಮೇಲೆ ಅಸೂಯವಾಗಲು ತೋರಿಸುತ್ತಿರಬರೋ ಹೇಗೆ? ಎಲ್ಲರ ಮಹಿಷ್ಮತಿ ನಗರದ ಶೃಂಗಾರ ಕಂಡ ಬಂದ ಮನುಜರ ಏನಾದರೂ ಪುಂಡತನವನ್ನು ಸಿಗಿರಬರೋ ಹೇಗೆ? ಅಹೋ ತಂದೆ, ಯಾವ ವಿಷಯವಾಗಿ ನನ್ನ ಕರೆಸಿದ ಬೇಡನ್ನ ಮುಂದೆ ಇಲ್ಲಿರುವವರೆಲ್ಲ ನಮ್ಮ ಮೇಲೆ ದ್ವೇಷ ಸಾಧಿಸಿದವರಿದ್ದಾರೆ. ಬಾಪು ಬಾಪುರ ಮತ್ತು ಆಟವರ ಬಾಲಾಕ್ಷರ ವೃಕ್ಷದೊಳಗೆ ಅಡಗಿಕೊಂಡರೆ ಅವರನ್ನು ಬಿಡಿದು ಹಿಡಿದು ತಂದು ನಮ್ಮ ನಗರದ ಮಹಾದ್ವಾರದ ಮುಂಭಾಗಕ್ಕೆ ಕಟ್ಟಿ ಹಾಕುವ ತಂದೆ. ನೀವು ಕರೆಸಿದರೆ ನಾ ಬಂದೆ, ವಿಚಾರವೇನು ಬೇಡನ್ನ ಮುಂದೆ. ಮಕ್ಕಳ ಸಮುದಾಯಕ್ಕೆ ಗಂಡ ಬೇರುಂಡನೆಂದು ಪ್ರಚಲಿಸುವ ಕಾರ್ತವೀರಾಜನೇ, ಎಲ್ಲ ನಡೆಯನ್ನು ಕೇಳಬೇಕೇ? ಅದೇನು ಚೆನ್ನಾಗಿ ಜನಕ ರಾಜ್ಯಕ್ಕಿಂತ ವೇಷವಾದ ಈ ನಮ್ಮ ಮೈಸೂರಿನಲ್ಲಿ ನಿಂತು ಮುಟ್ಟ ಕಟ್ಟ ಯಾರು ತಕ್ಕಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ಕೊಟ್ಟ ಅಭಿಷೇಕ ಕಾರ್ಯ ಕೈಗೊಳ್ಳುವ ನಿಮಿತ್ತ ಕರೆಜೋನ ಕರೆದ ಕಾರ್ತಿವೀರ್ಯ ಮಹೋತ್ಸವದ ಅಭಿನಂದನೆ ಮಾಡಿಸಿದ್ದೇನೆ. ಆಹೋ ಜನಕ, ಅಹೋ ಬಾಲಕ, ಹಿಂದಕ್ಕೆ ನಮ್ಮ ವಂಶದ ನಾಟ ಬರುತ್ತ ರಾಜ್ಯ ನಮ್ಮ ಅರಸನು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿರಂತ ಹೇಳಿದನಂತೆ. ಅಂತ ಚಂದ್ರ ವಂಶದಲ್ಲಿ ಉದಯಿಸಿದ ಈ ನಿನ್ನ ಕುಮಾರನಿಗೆ ಖ್ಯಾತಿಕಾರವನ್ನು ಪಡೆದ ನಂತರ ನಿಮ್ಮ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದದಿಂದ ಸಕಲ ಧರ್ಮಗಳನ್ನು ಬಿಡದೆ ಅಧರ್ಮಕ್ಕೆ ಮನ ಕೊಡದೆ ಕಾಯ ವಾಕ್ಯ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸಬಲ್ಲದಿದ್ದರೆ ಹಾಗೆ ಬಲವಂತನೇ. ಅಹೋ ರಾಜಕುಲ ಶೇಖರನಾದ ಎನ್ನ ಕುಮಾರನೇ, ಓ ತಂದೆ, ಹೇಳುವುದನ್ನು ಕೇಳ ರಾಜ್ಯ ಧರ್ಮದ ವಿಚಾರ. ಅದೇನು ಚೆನ್ನಾಗಿ ಹೇಳ ಜನಕ. ಅದು ಏನೆಂದರೆ, ಈ ಸಿಂಹಾಸನಾಧಿಕಾರ ಗೆದ್ದೆಲ್ಲರ ಕೆಲವ ರಾಜ್ಯ ಧರ್ಮದ ಪ್ರಶ್ನೆಗಳನ್ನು ಕೇಳಿದರು. ಅಂತ ಜಾಣತನ ನಿನ್ನಲ್ಲಿದ್ದರೆ ತಕ್ಕ ಉತ್ತರ ಉತ್ತರಿಸ. ಅವೋ ಬಾಲಕ, ಅಹೋ ತಂದೆ, ದೇವಲೋಕದಲ್ಲಿ ಸದಾ ಕಾಲ ಸಂಪತ್ತಿನಲ್ಲಿರುವರು ಯಾರು? ಈ ಲೋಕದಲ್ಲಿ ಸೋಲುವರು ಯಾರು? ಈ ಧರಣಿಯಲ್ಲಿ ಪ್ರಜೆಗಳು ಯಾರು? ಈ ಭೂಮಂಡಲದಲ್ಲಿ ಪರದೇಶಿಗಳು ಯಾರು? ಮತ್ತು ಜಗದಲ್ಲಿ ಅತಿಥಿಗಳು ಪಾರ್ಥಿವೀರ್ಯ ಕುಮಾರನೇ, ಈ ಪ್ರಶ್ನೆಗಳನ್ನು ತಕ್ಕ ಉತ್ತರ ಹೇಳಬೇಕೇ? ಅಹೋ ಅಪ್ಪಯ್ಯರೇ, ಅವೋ ಬಾಲಕ, ಭಕ್ತಾಶ್ರಯ ಮಹಾಮುನಿಗಳಿಂದ ವಿದ್ಯಾಭ್ಯಾಸವನ್ನು ಅರಿತು ಸಕಲ ಶಾಸ್ತ್ರ ಧರ್ಮಗಳನ್ನು ಅರಿತ ಈ ನಿನ್ನ ಕುಮಾರನು ಸಾಮಾನ್ಯದವನ ಹೇಗೆ? ಏನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವನು ಬಿದ್ದರೆ ಆಲಿಸಬೇಕೇ? ಅಹೋ ಜನಕ, ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ನಡೆಯುವವರು ಇಬ್ಬರು. ಒಬ್ಬ ವೈಕುಂಠದೊಡೆಯ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರನು. ಅಹೋ ಜನಕ, ಈ ಭೂಮಂಡಲದಲ್ಲಿ ನಮಗೆ ಕಾಣಿಸಿಕೊಳ್ಳುವ ಪತಿಕರು ಇಬ್ಬರು. ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಓ ತಂದೆ, ಈ ಜಗತ್ತಿನಲ್ಲಿ ಸೋಲುವವರು ಇಬ್ಬರು. ಒಬ್ಬ ಎಣ್ಣೆ ಎತ್ತವನು, ಇನ್ನೊಬ್ಬ ಸಾಲಗಾರನು. ಈ ಸೃಷ್ಟಿಗಳ ಪರದೇಶಿಗಳು ಇಬ್ಬರು. ಒಂದು ದೇಹ, ಇನ್ನೊಂದು ಜೀವ. ಜನಕ, ಈ ಭೂಮಂಡಲದಲ್ಲಿ ನಮಗೆ ಬಂದು ಹೋಗುವ ಆದಿತ್ಯರು ಇಬ್ಬರು. ಒಂದು ದನ ಮತ್ತು ಇನ್ನೊಂದು ಯೌವನ. ಇಷ್ಟು ಮಾತ್ರ ಭಗವತ್ ಸ್ವರೂಪಗಳಾದ ದತ್ತಾತ್ರೇಯ ಮಹಾಮುನಿಗಳ ಕಲಿಸಿಕೊಟ್ಟಿರಬರು ತಂದೆ. ಇದರಲ್ಲೇನಾದರೂ ತಪ್ಪಿತರನ್ನು ಕಲಿಸಿ ಬೇಡನ್ನ
ನಿಮ್ಮ ಕಡೆಯಿಂದ ಆಗಬಹುದು. ರೇಣುಕರಾಜ ಎರಡಾಗಿರ್ಬೇಕು. ರೇಣುಕರಾಜ ಈಗ ಭಾರ್ಗವರಾಮನ ರೆಡಿ ಮಾಡೋ. ಭಾರ್ಗವರಾಮನ ಆಗಿರ್ಬೇಕು. ಕೃತವೀರನ ಪುತ್ರನಾಗಿರ್ತಕ್ಕಂಥ ಕಾರ್ತವೀರಾಕ್ಷ ಮಹಾರಾಜನಿಗೆ ಈ ಮಹೇಶ್ವರಿ ನಗರಮಂ ಪಟ್ಟಾಭಿಷೇಕಂ ಪ್ರಾರಂಭಂ. ಓಂ ಸರ್ವಮಂಗಲಂ ಮಂಗಲ ಶಿವೆ ಸರ್ವಾರ್ಥ ಸಾಧಕ ಶರಣಿ ಗೌರಿದೇವಿ ನಾರಾಯಣ ನಮಸ್ತೆ. ಓಂ ಭಸ್ಮಂ ಧಾರಣಯಾಮಿ ಗಂಧಂ ಧಾರಣಯಾಮಿ. ಓಂ ಮಹೇಶ್ವರಿ ನಗರ ಅಧ್ಯಕ್ಷನಾಗಿರ್ತಕ್ಕಂಥ ಕೃತವೀರನಿಗೆ ಈ ಪಟ್ಟಾಭಿಷೇಕಂ ಸಮರ್ಪಯಾಮಿ. ಕಾರ್ತವೀರಾಕ್ಷ ಮಹಾರಾಜನಿಗೆ ಅವ್ವ ಎನ್ನ ಕುಮಾರನಾದ ಕಾರ್ತಿವೀರನೇ, ಅಹೋ ಜನಕ ಎನ್ನ ನುಡಿಯ ಮಾಡಿಸುತ್ತೇನೆ. ಅದೇನು ಚೆನ್ನಾಗಿ ಬಂದೆ. ನಮಗ ವೈರಿಗಳಾದ ರೇಣುಕರಾಜನ ನಿನ್ನ ಗಂಗ ಕರೆಕ್ಕೆ ಬಂದು ಎನ್ನ ಬಾಬುರ ವರ್ಗಕ್ಕೆ ತಡೆಯಲು ಹೊಡೆಯುವುದರಂತೆ. ಓ ತಲೆಯ ಅಹೋ ಜನಕ ಬಾಪು ರಾವಣ ಮಗನಿಂದ ದೇಶ ಬೆಳೆಯುತ್ತಾ ಬಂದಿರುವುದು. ಆದ ಕಾರಣ ಈ ವಚನ ಮರೆಬೇಡ ಕುಮಾರ. ಸಿಂಹರಾಜನಂತ ಗರ್ಜನವನ್ನು ಗೈದು ಇಲ್ಲಿಯವರೆಗೆ ನಮ್ಮ ವಂಶದ ಕೀರ್ತಿಗೆ ಕಾರಣವಾದ ಪಿತನೇ, ನಾ ಮೆಚ್ಚಿದ ನಿನ್ನ ದ್ವೇಷ ಸಾಧನೆ ನುಡಿಗೆ ಬೇಡ. ಆ ಕೃಷ್ಣನಾದ ರೇಣುಕರಾಜನ ನಾಳಿನ ದಿನವೂ ಶ್ರೀಮನ್ನಾರಾಯಣನ ವೈಕುಂಠದಲ್ಲಿ ಅಡಗಿಕೊಂಡರು. ಅವನ ದೇಹಂ ತಿಳಿಗೆ ನಿನ್ನ ವಚನವ ಪಾಲಿಗೆ ಈ ದೃಷ್ಟಿಯ ಕಲಿಜೋಡ ಕಾರ್ತವೀರಾರ್ಜುನನ ದ್ವೇಷ ಪರಾಕ್ರಮವನ್ನು ಎದುರಿಸುತ್ತಾರೆ. ಈ ಕುಮಾರನು ನಿನ್ನ ಗರ್ಭದಲ್ಲಿ ಜನಿಸಿದ ಸಾರ್ಥಕವನ್ನು ತನಕ ಜಗತ್ ವಿಖ್ಯಾತ ಕಾಂತಿ